ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಬಿರುಸಿನಿಂದ ಸಾಗುತ್ತಾ ಇದೆ. ದಕ್ಷಿಣ ಕರ್ನಾಟಕ ಭಾಗದ 14 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಈಗಷ್ಟೇ ಪಕ್ಷೇತರ ಅಭ್ಯರ್ಥಿ ಮಂಡ್ಯದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ದೊಡ್ಡರಸಿನಕೆರೆ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸಿ ಬಂದಿದ್ದಾರೆ. ಅವರು ಕೂಡ ಮಾತನಾಡ್ತಾ ಇದ್ರು. ಇವತ್ತು ವೋಟ್ ಮಾಡಿದಂತಹ ಎಲ್ಲ ವಿಐಪಿಗಳು ವಿವಿಐಪಿಗಳು ಒಂದು ಕರೆ ಕೊಟ್ಟಿದ್ದಾರೆ, ದಯವಿಟ್ಟು ಮತಗಟ್ಟೆಗೆ ಬಂದು ವೋಟ್ ಹಾಕ್ರಪ್ಪ ಅಂತಂದ್ಬಿಟ್ಟು. ಸೊ ಸುಮಲತಾ ಅಂಬರೀಶ್ ಅವರಿಗೆ ಭಾರಿ ಬೆಂಬಲ ಕೂಡ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ, ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ, ಪಕ್ಷಕ್ಕೆ ಸಂಬಂಧಪಟ್ಟಂತೆ ಏನು ಮಾತಾಡೋ ಹಾಗಿಲ್ಲ, ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇರೋದ್ರಿಂದ ಇದು ಕೂಡ ಮಾಡಬಾರ್ದು. ಬಟ್ ಅಭ್ಯರ್ಥಿ ಏನೋ ಅಭಿಮಾನ. ಎಸ್, ಇನ್ನು ಮೈಸೂರಿಗೆ ಹೋಗೋಣ. ನನ್ನ ಕೊಲೀಗ KP ನಾಗರಾಜ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನಾಗರಾಜ್, 12 ಗಂಟೆಯ ಸಂದರ್ಭಕ್ಕೆ ಮೈಸೂರಿನ ಪರಿಸ್ಥಿತಿ ಏನು? ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ? ಅರ್ಬನ್ ಏರಿಯಾದಲ್ಲಿ ಜಾಸ್ತಿನಾ, ರೂರಲ್ ಜಾಸ್ತಿನಾ? ಏನಿದೆ ಮಾಹಿತಿ ನಾಗರಾಜ್? ಅರವಿಂದ್, ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿಧಾನಗತಿಯಲ್ಲಿ ಮತದಾನ ಪ್ರಕ್ರಿಯೆ ಸಾಗ್ತಾ ಇದೆ. ಆದರೆ ಕೊಡಗಿನ 2 ಕ್ಷೇತ್ರಗಳಲ್ಲಿ ಮಾತ್ರ ಅವರೇಜ್ 30-35% ಅವರೇಜ್ನಷ್ಟು ಮತದಾನ ಆಗಿದೆ. ಆದರೆ ಮೈಸೂರಿನ ಕ್ಷೇತ್ರದ ಅಂದರೆ ಮೈಸೂರು ಜಿಲ್ಲಾ ವ್ಯಾಪ್ತಿಯ ಕ್ಷೇತ್ರಗಳಲ್ಲಿ ಚಾಮುಂಡೇಶ್ವರಿ ಮತ್ತು ಹುಣಸೂರು 2 ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಮತದಾನ ನಡೀತಾ ಇದೆ. ಆದರೆ ಸಿಟಿಯ ವ್ಯಾಪ್ತಿಯಲ್ಲಿ ಕೇವಲ 12% ನರಸಿಂಹರಾಜದಲ್ಲಿ, ಆದರೆ 15% KR ಕ್ಷೇತ್ರದಲ್ಲಿ ಆಗಿದೆ. ಹೀಗಾಗಿ ಒಂದು ರೀತಿಯಾಗಿ ಒಂದು ಕಡೆಯಲ್ಲಿ ಬಿಸಿಲು ಕೂಡ ಹೆಚ್ಚಾಗಿದೆ. ಬಹುತೇಕ ಮಧ್ಯಾಹ್ನದ ನಂತರದಲ್ಲಿ ಅಥವಾ 4 ಗಂಟೆ ನಂತರದಲ್ಲಿ ಒಟ್ಟು ಕೊನೆಯ 2 ತಾಸುಗಳಲ್ಲಿ ಬಿರುಸಿನ ಮತದಾನ ಆಗಬಹುದು. ಅರವಿಂದ್, ಓಕೆ, ಆವರೇಜ್ ತಗೊಳ್ಳೋದಾದ್ರೆ ಎಷ್ಟು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾಗರಾಜ್? ಕಳೆದ ಚುನಾವಣೆಗಳಲ್ಲಿ ಹೋಲಿಸಿದ್ರೆ ಮೈಸೂರಿನಲ್ಲಿ ಆವರೇಜ್ ಎಷ್ಟು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ? ಅರವಿಂದ್, ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಅದರ ಇಂದಿನ ಲೋಕಸಭಾ ಚುನಾವಣೆಯ ಆವರೇಜ್ ಅನ್ನು ತೆಗೆದುಕೊಂಡ್ರೆ ಮೈಸೂರು 68-70 ಈ ಗಡಿಯಲ್ಲೇ ಇರುವಂತಹದ್ದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 70%ನಷ್ಟಿತ್ತು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 68%ನಷ್ಟಿತ್ತು. ಬಹುತೇಕ ಆ ಗಡಿಯನ್ನು ತಲುಪಬಹುದು ಅಥವಾ ಇನ್ನೊಂದು 2% ಹೆಚ್ಚಾಗಬಹುದು ಅನ್ನುವಂಥದ್ದು. ಆದರೆ ಬೆಳಗ್ಗೆ ಮತದಾನ ಪ್ರಕ್ರಿಯೆ ಆರಂಭವಾಗೋದಕ್ಕಿಂತ ಮುಂಚೆ ಇದ್ದಂಥ ಎಕ್ಸ್ಪೆಕ್ಟೇಷನ್ ಅಂದರೆ ಈ ಬಾರಿ ಉತ್ತಮವಾದಂತಹ ಮತದಾನ ನಡೆಯುತ್ತೆ ಅನ್ನುವಂಥದ್ದು. ಆದರೆ ಈಗ 12 ಗಂಟೆ ಆವರೇಜ್ನ ಲೆಕ್ಕ ಹಾಕಿ ಹೇಳೋದಾದ್ರೆ ಬಹುತೇಕ ಹಳೆಯ ಪರ್ಸೆಂಟೇಜ್ಗೆ ಬಂದು ನಿಲ್ಲುವಂತಹ ಲಕ್ಷಣ ಹೆಚ್ಚಾಗಿ ಕಾಣ್ತಾ ಇದೆ. ಅರವಿಂದ್, ಸಾಮಾನ್ಯವಾಗಿ ಏನಾಗುತ್ತೆ ನಾಗರಾಜ್, ಫಸ್ಟ್ ಟೈಮ್ ವೋಟ್ ಮಾಡ್ತಕ್ಕಂಥವ್ರು, ಅಂದರೆ ಈಗ 18, 19, 20 ವರ್ಷಕ್ಕೆ ಬಂದಿರ್ತಾರೆ, ಫಸ್ಟ್ ಟೈಮ್ ವೋಟ್ ಮಾಡ್ತಕ್ಕಂಥವ್ರು ಬಹಳ ಉತ್ಸಾಹದಲ್ಲಿರ್ತಾರೆ. ಬೆಳಗ್ಗೆ 7 ಗಂಟೆ ಅಂದರೆ ಫಸ್ಟ್ ಹೋಗಿ ವೋಟ್ ಹಾಕ್ಬಿಡ್ತೀನಪ್ಪ ಅಂತಂತಾರೆ. ಬಟ್ ಆ ಥರ ಯಾವ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇಲ್ಲ. ಯುವಕರಲ್ಲೂ ಕೂಡ ಮತದಾನಕ್ಕೆ ನಿರಾಸಕ್ತಿನ ಹಾಗಾದ್ರೆ ಅಂತ? ಅಲ್ಲ, ಬೆಳಗ್ಗೆ ಒಂದು 7ರಿಂದ 9 ಗಂಟೆಯವರೆಗಿನೂ ಕೂಡ ಆ ಥರದ ಒಂದು ವಾತಾವರಣ ಇತ್ತು. ಆದರೆ 9 ಗಂಟೆ ನಂತರದಲ್ಲಿ ಇದ್ದಕ್ಕಿದ್ದಂತೆ ಮತದಾನ ಬಹಳ ದೊಡ್ಡ ಮಟ್ಟದಲ್ಲಿ ಡ್ರಾಪ್ ಆಯಿತು. ಆದರೆ ಕೊಡಗಿನ 2 ಕ್ಷೇತ್ರಗಳಲ್ಲಿ ಮಾತ್ರ ಅವರೇಜ್ ಆಗಿ ನಡೀತಾ ಇದೆ. ಈಗ 30-35% ಅದು ಗುಡ್ ಅವರೇಜ್ ಕೊಡಗಿನ 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ. ಆದರೆ ಮೈಸೂರಿನ ಸಿಟಿಯ ವ್ಯಾಪ್ತಿಯಲ್ಲಿ ಆ ರೀತಿಯಾದಂತಹ ಉತ್ಸಾಹ ಕಾಣ್ತಾ ಇಲ್ಲ. ಆದರೆ ರೂರಲ್ನ ಹುಣಸೂರು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ಹಂತದಲ್ಲಿ 25-30% ಅದು ಮೇಂಟೈನ್ ಆಗ್ತಾ ಇದೆ. ನೀವು ಹೇಳಿದಂತೆ ಹೊಸ ವೋಟರ್ಸ್ನಲ್ಲಿ ದೊಡ್ಡ ಮಟ್ಟದ ಉತ್ಸಾಹ ಈ ಬಾರಿ ಇರುತ್ತೆ ಅನ್ನುವಂತಹ ಆಶಾಭಾವನೆಗಳಿದ್ದು, ಆದರೆ ಇಲ್ಲಿಯ ತನಕ ಆ ಥರದ ಆಶಾಭಾವನೆಗಳು ಕಾಣ್ತಾ ಇಲ್ಲ. ಅರವಿಂದ್, ಓಕೆ ನಾಗರಾಜ್, ಹೋಪ್ ಫಾರ್ ದಿ ಬೆಸ್ಟ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಮಧ್ಯಾಹ್ನದ ನಂತರ ಆದರೂ ಒಳ್ಳೆ ವೋಟಿಂಗ್ ಆಗಲಿ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಲಿ ಅಂತಲೇ ಎಲ್ಲರ ಒಂದು ಹಾರೈಕೆ ಕೂಡ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಸುಮಲತಾ ಅಂಬರೀಶ್ ಮತದಾನವನ್ನು ಮಾಡಿದ್ದಾರೆ. ದೊಡ್ಡರಸಿನಕೆರೆ ಗ್ರಾಮ ಅಂಬರೀಶ್ ಅವರ ಹುಟ್ಟೂರು, ಅಲ್ಲಿಗೆ ಅವರ ಮತದಾನ ಕೂಡ ಇರತಕ್ಕಂಥದ್ದು. ಹಾಗಾಗಿ ಪಕ್ಷೇತರ ಅಭ್ಯರ್ಥಿ ಆಗಿದ್ದರೂ ಕೂಡ ಸರತಿ ಸಾಲಿನಲ್ಲಿ ಬಂದು ಮತದಾನವನ್ನು ನಡೆಸಿದ್ದಾರೆ.